ವಸಂತ ಋತುವಿನ ಮಧುರ ಫಲ ಮಾವು. ನಾನಿವತ್ತು ಮಾವಿನ ಹಣ್ಣು ಬಗ್ಗೆ ಮಾತಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ವಸಂತ ಋತುವಿನಲ್ಲಿ ಮಾವಿನಕಾಯಿ ಮತ್ತು ಹಣ್ಣುಗಳು ಯಥೇಚ್ಛವಾಗಿ ದೊರೆಯುತ್ತವೆ. ಬೇಸಿಗೆಯ ಬಿರು ಬಿಸಿಲಿನಲ್ಲಿ ನಾಲಿಗೆಗೆ ಮಧುರವಾದ ಸಿಹಿ ನೀಡುವ ಹಣ್ಣು ಮಾವು. ಇದರ ಆರೋಗ್ಯಕರ ಅಂಶಗಳು ಹೀಗಿವೆ. ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಎ ಹೆಚ್ಚು ಇರುವುದರಿಂದ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದೆಂದು ಹೇಳಲಾಗಿದೆ. ತೊಳೆಯದ ಅತಿ ಕೊಳೆ ಆರಂಭದ ಹಣ್ಣು, ಅರ್ಧ ಮಾಗಿದ ಹಣ್ಣು ಅತಿ ಸಾರಕ್ಕೆ ಕಾರಣವಾಗಬಹುದು. ಮಾಗಿದ ಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು. ಮಾಗಿದ ಹಣ್ಣಿನಲ್ಲಿ ಇರುವ ಮುಖ್ಯ ಸಕ್ಕರೆಗಳೆಂದರೆ ಸುಕ್ರೋಸ್, ಗ್ಲೂಕೋಸ್ ಮತ್ತು ಫ್ರಕ್ಟೋಸ್. ಇನ್ನು ಕಾಯಿ ಹಂತದಲ್ಲಿರುವಾಗ ಸಿಟ್ರಿಕ್, ಮ್ಯಾಲಿಕ್, ಆಕ್ಸಾಲಿಕ್, ಸಕ್ಸಿನಿಕ್ ಆಮ್ಲಗಳು ಗುರುತಿಸಲಾಗದ 12 ಆಮ್ಲಗಳು ಇರುವು. ಮಾಗುತ್ತಾ ಬಂದಂತೆ ಆಮ್ಲತೆ ಕಡಿಮೆಯಾಗಿ ಸಕ್ಕರೆ ಅಂಶ ಹೆಚ್ಚಾಗುತ್ತಾ ಹೋಗುತ್ತದೆ. ಹಣ್ಣುಗಳ ರಾಜ. ಮಾವಿನ 100 ಗ್ರಾಂ ಹಣ್ಣಿನಲ್ಲಿ ಇರುವ ಅಂದಾಜು ಸಾರ: ನೀರು 81.6 ಗ್ರಾಂ, ಪ್ರೋಟೀನ್ 0.9 ಗ್ರಾಂ, ಕೊಬ್ಬು 0.4 ಗ್ರಾಂ, ನಾರು 0.4 ಗ್ರಾಂ, ಸುಣ್ಣ 0.40 ಮಿಲಿಗ್ರಾಂ, ಕಾರ್ಬೋಹೈಡ್ರೇಟ್ ಸಕ್ಕರೆ 16.3 ಗ್ರಾಂ, ರಂಜಕ 16.0 ಮಿಲಿಗ್ರಾಂ, ಪೊಟ್ಯಾಷಿಯಂ 2000.0 ಮಿಲಿಗ್ರಾಂ, ಸೋಡಿಯಂ 9.0 ಮಿಲಿಗ್ರಾಂ, ವಿಟಮಿನ್ ಎ 0.08 ಮಿಲಿಗ್ರಾಂ, ವಿಟಮಿನ್ ಬಿ1 0.08 ಮಿಲಿಗ್ರಾಂ, ವಿಟಮಿನ್ ಬಿ2 0.09 ಮಿಲಿಗ್ರಾಂ ಇರುತ್ತೆ. ವಿಟಮಿನ್ ಸಿ 125.0 ಮಿಲಿಗ್ರಾಂ, ವಿಯಾಚಿನ್ 4.1 ಮಿಲಿಗ್ರಾಂ, ಕ್ಯಾಲರಿಗಳು 50. ಮಾವಿನ ಹಣ್ಣಿನ ಉಪಯೋಗ. ಮಾವಿನ ಹಣ್ಣು ಅತ್ಯಂತ ರುಚಿಕರವಾಗಿದ್ದು ಪ್ರಪಂಚದಾದ್ಯಂತ ಬೇಡಿಕೆಯಲ್ಲಿದೆ. ಕೆಲವು ತಳಿಗಳು ಪಾನೀಯ ತಯಾರಿಕೆಗೆ ಉಪಯುಕ್ತ. ಕಾಡು ಮಾವಿನ ಜಾತಿಗಳಲ್ಲಿ ಅಪ್ಪೆ ಮತ್ತು ಕೆಲವು ಉಪ್ಪಿನಕಾಯಿ ತಯಾರಿಕೆಗೆ ಬಳಸಲ್ಪಡುತ್ತಿದೆ. ಎಳೆಯ ಮತ್ತು ಮಾಗದ ಕಾಯಿಗಳನ್ನು ಉಪ್ಪಿನಕಾಯಿ, ಚಟ್ನಿ ಮುಂತಾದ ರೂಪಗಳಲ್ಲಿ ಮತ್ತು ವಿವಿಧ ತಿನಿಸುಗಳ ಜೊತೆಯಲ್ಲಿ ಬಳಸಲಾಗುತ್ತದೆ. ಮಾಗಿದ ಹಣ್ಣುಗಳನ್ನು ರಸ, ಜಾಮ್, ಜೆಲ್ಲಿ, ಗುಳಂಬ, ಮುರಬ್ಬ, ಮಾವಿನ ಹಪ್ಪಳ, ಆಮ್ ಪಾಪಡ್ ಇತ್ಯಾದಿ ರೂಪಗಳಲ್ಲಿ ಸೇವಿಸಲಾಗುತ್ತದೆ. ಜಾವಾ, ಫಿಲಿಪೀನ್ಸ್ ದೇಶಗಳಲ್ಲಿ ಮಾವಿನ ಎಳೆಯ ಚಿಗುರನ್ನು ತರಕಾರಿಯಾಗಿ ಉಪಯೋಗಿಸುವುದಿದೆ. ಎಲೆ ತೊಪ್ಪಲು ದನಗಳಿಗೆ ಮೇವು ಕೂಡ. ಎಲೆಗಳನ್ನು ಸುಟ್ಟು ಪಡೆಯುವ ಬೂದಿಯನ್ನು ಸುಟ್ಟ ಗಾಯ ವಾಸಿ ಮಾಡಲು ಬಳಸುವುದುಂಟು. ಒಣಗಿಸಿದ ಮಾವಿನ ಹೂಗಳು ಅತಿ ಸಾರ, ಆಮಶಂಕೆಗಳಿಗೆ ಒಳ್ಳೆಯ ಮದ್ದು ಎನಿಸಿವೆ. ಮಾವಿನ ತೊಗಟೆಯಲ್ಲಿ ಟ್ಯಾಟಿನ್ ಇದೆಯಾಗಿ ಚರ್ಮ ಹದಗೊಳಿಸಲು ಪ್ರತಿಬಂಧಕವಾಗಿಯೂ ಇದು ಬಳಕೆಯಾಗುತ್ತದೆ. ಈ ತೊಗಟೆಯಿಂದ ಪಡೆಯುವ ರಂಗನ್ನು ಹತ್ತಿ, ರೇಷ್ಮೆ ಮತ್ತು ಉಣ್ಣೆ ಬಟ್ಟೆಗಳಿಗೆ ತಿಳಿ ಹಳದಿ ಬಣ್ಣ ಕೊಡಲು ಉಪಯೋಗಿಸುವರು. ಮಾವಿನ ಮರದಿಂದ ಸಾಕಷ್ಟು ಒಳ್ಳೆಯ ಗೋಂದು ಲಭಿಸುತ್ತದೆ. ಮಾವಿನ ಔಷಧೀಯ ಗುಣಗಳು. ಎಳೆಯ ಮಾವಿನ ಕಾಯಿಯನ್ನು ಸೇವಿಸಿದರೆ ಅದು ಹಸಿವನ್ನು ಹೆಚ್ಚಿಸುತ್ತದೆ ಮತ್ತು ರಕ್ತ ಉತ್ಪತ್ತಿಗೆ ಸಹಕಾರಿಯಾಗುತ್ತದೆ. ಮಾವಿನ ಮರದ ತೊಗಟೆಯನ್ನು ಅಕ್ಕಿ ತೊಳೆದ ನೀರಿನಲ್ಲಿ ಹರಿದು ಕುಡಿದರೆ ಜ್ವರಯುಕ್ತ ಭೇದಿ ನಿಲ್ಲುತ್ತದೆ. ಮಾವಿನ ಚಿಗುರು ಮತ್ತು ನೇರಳೆ ಚಿಗುರು ಸಮ ಪ್ರಮಾಣದಲ್ಲಿ ಹರಿದು ಅದರ ರಸವನ್ನು ಹಾಲು, ಸಕ್ಕರೆಯೊಂದಿಗೆ 6 ವಾರಗಳ ಕಾಲ ಸೇವಿಸಿದರೆ ಮೂಲವ್ಯಾಧಿಯ ಮೊಳಕೆ ಗುಣವಾಗುತ್ತದೆ. ಮಾವಿನ ಎಲೆಯಿಂದ ಹಲ್ಲು ತಿಕ್ಕಿದರೆ ಹಲ್ಲು ಮತ್ತು ಒಸಡುಗಳು ಗಟ್ಟಿಯಾಗುತ್ತದೆ. ಮಾವಿನ ತೊಗಟೆಯ ಕಷಾಯವನ್ನು ಆಮದ ಔಷಧಿಗಳಿಗಾಗಿ ಉಪಯೋಗಿಸುತ್ತಾರೆ. ಅರ್ಧ ಲೋಟ ಮಾವಿನ ಚಕ್ಕೆಯ ಕಷಾಯಕ್ಕೆ ಶೋಧಿಸಿದ ಸುಣ್ಣದ ತಿಳಿ ನೀರು 2 ಚಮಚ ಸೇರಿಸಿ ಕುಡಿದರೆ ಹೊಟ್ಟೆ ನೋವು ಶಮನವಾಗುತ್ತದೆ. ಮಾವಿನ ಎಲೆ ಕಷಾಯ ಮಾಡಿ ಅದಕ್ಕೆ ಜೇನು ಸೇರಿಸಿ ಕುಡಿದರೆ ಕೆಮ್ಮು ಕಡಿಮೆಯಾಗುತ್ತದೆ, ಸ್ವರವು ಉತ್ತಮವಾಗುತ್ತದೆ. ಮಾವಿನ ಬೀಜವನ್ನು ಹಸಿಯಾಗಿ ಅರೆದು ರಸವನ್ನು ಮೂಗಿನಲ್ಲಿ ಹಿಂಡಿದರೆ ಮೂಗಿನ ರಕ್ತಸ್ರಾವ ನಿಲ್ಲುತ್ತದೆ. 5 ಚಮಚದಷ್ಟು ಒಣಗಿದ ಮಾವಿನ ಎಲೆಯನ್ನು ಚೂರ್ಣವನ್ನು ಕಷಾಯ ಮಾಡಿ ಬೆಳಗ್ಗೆ ಮತ್ತು ರಾತ್ರಿ ಸೇವಿಸಿದರೆ ಮಧುಮೇಹ ಕಡಿಮೆಯಾಗುತ್ತದೆ. ಮಾವಿನ ಮೇಣವನ್ನು ಗೋಮೂತ್ರದಲ್ಲಿ ಅರೆದು ಲೇಪಿಸಿದರೆ ವೃಷಣಗಳ ಊತ ಕಡಿಮೆಯಾಗುತ್ತದೆ. ಆಗ ತಾನೇ ಆದ ಪೆಟ್ಟಿನಿಂದ ರಕ್ತ ಸುರಿಯುತ್ತಿದ್ದರೆ ಮಾವಿನ ಮೇಣವನ್ನು ಬೇವಿನ ತೊಗಟೆಯಲ್ಲಿ ರಸದಲ್ಲಿ ಅರೆದು ಲೇಪಿಸಿದರೆ ರಕ್ತಸ್ರಾವ ತಕ್ಷಣ ನಿಂತು ಹೋಗುತ್ತದೆ. ಮಾವಿನ ಚಿಗುರು ಎಲೆಗಳನ್ನು ಅರೆದು ಎಳ್ಳೆಣ್ಣೆಯಲ್ಲಿ ಕುದಿಸಬೇಕು. 2 ಅಥವಾ 4 ದಿನಗಳಿಗೆ 2 ಬಾರಿಯಂತೆ ಕಿವಿಗೆ ಹಾಕಿದರೆ ಕಿವಿ ನೋವು ಮತ್ತು ಕಿವಿ ಸೋರುವುದು ಕಡಿಮೆಯಾಗುತ್ತದೆ. ಎಳೆ ಮಾವಿನ ಸೀಟುಗಳನ್ನು ಅರೆದು ಕಣ್ಣಿನ ಮೇಲೆ ಇಟ್ಟುಕೊಂಡರೆ ಕಣ್ಣಿಗೆ ಹಿತಕರ, ಕಣ್ಣಿನ ಉರಿ ತಗ್ಗುತ್ತದೆ. ಮಾವಿನ ಎಲೆ ತೊಗಟೆ ಕಾಯಿಯು ಜೀವನಿರೋಧಕ. ಮಾವಿನ ಚಿಗುರಿನ ಕಷಾಯದಿಂದ ಬಾಯಿ ಮುಕ್ಕಳಿಸಿದರೆ ಹಲ್ಲು ಮತ್ತು ಒಸಡುಗಳ ಬಾವು ಕಡಿಮೆಯಾಗುತ್ತದೆ. ಮಾವಿನ ಹಣ್ಣಿನ ರಸಕ್ಕೆ ಹಾಲು ಮತ್ತು ಜೇನು ಬೆರೆಸಿ ಸೇವಿಸಿದರೆ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ. ಮಾವಿನ ಕಾಯಿ ತುರಿ,
ತೆಂಗಿನಕಾಯಿ ಜೊತೆ ಚಟ್ನಿ ಮಾಡಿ ಉಪಯೋಗಿಸಿದರೆ ಹಸಿವು ಜೀರ್ಣಶಕ್ತಿ ಹೆಚ್ಚುತ್ತದೆ. ಇದು ಹೆಚ್ಚು ತಿಂದು ಅಜೀರ್ಣವಾದರೆ ಬೆಚ್ಚಗೆ ಹಾಲಿಗೆ ಸ್ವಲ್ಪ ಶುಂಠಿ ಪುಡಿ ಅಥವಾ ಏಲಕ್ಕಿ ಪುಡಿ ಮತ್ತು ಸಕ್ಕರೆ ಬೆರೆಸಿ ಸೇವಿಸಿದರೆ ಅಜೀರ್ಣ ದೂರವಾಗುತ್ತದೆ. ತಾಜಾ ಹಣ್ಣಿನ ರಸಕ್ಕೆ ಹಾಲು, ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಸೇರಿಸಿ ಪ್ರತಿದಿನ ಸೇವಿಸುತ್ತಿದ್ದರೆ ಮೈ ಕಾಂತಿ ವೃದ್ಧಿಸುತ್ತದೆ, ಹೃದಯಕ್ಕೆ ಪುಷ್ಟಿ ನೀಡುತ್ತದೆ. ಎಳೆಯ ಮಾವಿನಕಾಯಿ ಒಗರು ಮತ್ತು ಆಮ್ಲ ರಸಗಳಿಂದ ಕೂಡಿದೆ. ಇದನ್ನು ಸೇವಿಸಿದರೆ ಪಿತ್ತ ಮತ್ತು ವಾತ ಹೆಚ್ಚಿಸುತ್ತದೆ. ಆದರೆ ಇದರ ಉಪ್ಪಿನಕಾಯಿ, ಚಟ್ನಿ, ಗೊಜ್ಜು ಸೇವನೆಯಿಂದ ಜೀರ್ಣಶಕ್ತಿಯನ್ನು ವೃದ್ಧಿ ಮಾಡುತ್ತದೆ. ಆದರೂ ಸಹ ಹೆಚ್ಚು ಸೇವಿಸಿದರೆ ಉದರಶೂಲೆ, ಆಮ್ಲಪಿತ್ತ, ಅತಿಸಾರ, ಭೇದಿ ಅಲ್ಲದೆ ರಕ್ತದೊತ್ತಡ ಹೆಚ್ಚಾಗುತ್ತದೆ. ಇದಿಷ್ಟು ಮಾವಿನ ಹಣ್ಣಿನ ಉಪಯೋಗಗಳು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಚೈತ್ರ ಡೈರೀಸ್ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಲೈಕು, ಶೇರು, ಫಾಲೋ, ಕಮೆಂಟು ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚೈತ್ರ ಡೈರೀಸ್.